ಹಾಯ್ ನಮಸ್ತೆ ಸರ್ ಎಲ್ಲರಿಗೂ. ಸರ್ ನಾನು ನಿಮಗೆ ತೋರಿಸ್ತಾ ಇರೋದಂಥದ್ದು ಪರಶುರಾಂಪುರ ನಿಯರ್ ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸರ್ ನಾನು ನಿಮಗೆ ಇವಾಗ ಒಂದು ಒಳ್ಳೆ ಪ್ರಾಪರ್ಟಿನ ತೋರ್ಸೋಕೆ ಹೊರಟಿದ್ದೀನಿ. ಆ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಒಳ್ಳೆ ಯೂಸ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ಸರ್ ನಾನು ನಿಮಗೆ ಇವಾಗ ಒಂದು 7.5 ಎಕರೆ ರೆಡ್ ಸಾಯಿಲ್ ಇರುವಂಥ ಜಮೀನು ತೋರ್ಸೋಕೆ ಹೊರಟಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತೇಳಿ. ಈ ತಾರ್ ರೋಡಿಂದ ಈ ನಕಾಶಾ ದಾರಿಯಲ್ಲಿ ಕೇವಲ ನಾವು ಒಂದು 300 ಮೀಟ್ರ್ ಹೋಗ್ಬೇಕು ಒಳಗಡೆ. 300 ಮೀಟ್ರ್ ಒಳಗಡೆ ಹೋದರೆ ನಮ್ಗೆ ಒಳ್ಳೆ ಜಮೀನು ನೋಡಿ. ರಸ್ತೆ ಇದು ತಾರ್ ರೋಡಿಂದ ಬಂದಮೇಲೆ ಇದು ರಸ್ತೆ ಸಿಗುತ್ತೆ ನಮಗೆ. 20-25 ಅಡಿ ರಸ್ತೆ ಬರುತ್ತೆ. ರಸ್ತೆಗೆ ಅಟ್ಯಾಚ್ ಆಗಿ ಈ ಒಂದು ಲ್ಯಾಂಡು ಕಂಪ್ಲೀಟಾಗಿ ಏನು ಟಿ ಸಿ ಕಾಣ್ತಾ ಇದೆಯೋ ಆ ತೋಟದ ಪಕ್ಕದ ಒಂದು ಬದು ಬರುತ್ತೆ. ಆ ಬದುದಿಂದ ಕಂಪ್ಲೀಟಾಗಿ ಈ ಕಡೆ ಇಲ್ಲಿ ಪಕ್ಕದಲ್ಲಿ ಒಂದು ಬದ ಬರ್ತಾ ಇದೆ ನೋಡಿ. ಈ ಬದ್ದಿಂದ ಕಂಪ್ಲೀಟ್ ಸ್ಟ್ರೈಟ್ ಹೋಗುತ್ತೆ. ಇಲ್ಲಿ ನಮಗೆ ರೀಸೆಂಟಾಗಿ ಒಂದು ಒಳ್ಳೆ ಬೋರ್ ಹಾಕ್ಸಿದ್ರೆ, ಒಳ್ಳೆ ವಾಟ್ರ್ ಇದೆ ಇದರಲ್ಲಿ. ಜಸ್ಟ್ ಪಂಪು ಮೋಟ್ರ್ ಬಿಟ್ಕೊಬೇಕಷ್ಟೇ ನಾವು. ನಂತರ ಇಲ್ಲಿದ್ದ ಹೋದ್ಮೇಲೆ ಕಂಪ್ಲೀಟಾಗಿ ಇದು ಒಂದು 7.5 ಎಕರೆ ಜಮೀನು ಬರುತ್ತೆ. ಇದರಲ್ಲೂ ಸಹ 3 ಪಾಣಿ ಇದೆ. ಭೂಮಿ ಎಲ್ಲ ಸಮತಟ್ಟವಾಗಿದೆ, ನೀಟಾಗಿ ಕೆಳಗಿನವರೆಗೂ ಅಲ್ಲಿವರೆಗೂ ಬರುತ್ತೆ. ಇದರಲ್ಲಿ ನಾವು ಟೀಕು, ಶ್ರೀಗಂಧ ಅಥವಾ ತೆಂಗು, ಅಡಿಕೆ ಎಲ್ಲ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಯಾವುದೇ ಥರ ಏನು ಸಮಸ್ಯೆ ಇಲ್ಲ ನೋಡಿ. ಈಗ ರೀಸೆಂಟಾಗಿ ಬೋರ್ ಹಾಕ್ಸಿರೋದು, ಇದು ನೀರಿದೆ ಇದರಲ್ಲಿ. ಮತ್ತು ಪ್ಲಸ್ ಇದಕ್ಕೆ ಒಂದು ಟಿ ಸಿನೂ ಇದೆ ಈ ಜಮೀನಿಗೆ, ನಾವು ಕನೆಕ್ಷನ್ ತೊಗೊಳೋದಕ್ಕೆ. ಈ ಥರ ಬರುತ್ತೆ. ಈ ರೋಡ್ ಅಟ್ಯಾಚ್ ಆಗಿ ಈ ಕಡೆ ನಕಾಶಾ ದಾರಿ ನೀಟಾಗಿದೆ. ತಾರ್ ರೋಡು ಇಲ್ಲಿಂದ ನಮಗೆ ಕೇವಲ ಒಂದು 200 ಮೀಟ್ರಲ್ಲಿ ತಾರ್ ರೋಡ್ ಸಿಗುತ್ತೆ. ಇಲ್ಲಿ ತಾರ್ ರೋಡ್ಗೆ ಈ ಲ್ಯಾಂಡ್ಗೆ ಕಂಪ್ಲೀಟಾಗಿ ರೋಡ್ ಹೋಗುತ್ತೆ. ದಾರಿಗೆ ಏನು ಸಮಸ್ಯೆ ಏನಿಲ್ಲ, ಅನುಕೂಲವಾಗಿದೆ. ಸಮತಟ್ಟವಾದಂಥ ಜಮೀನು. ಯಾರಾದರೂ ಒಂದು ಬಜೆಟಲ್ಲಿ ನಾವು ಲ್ಯಾಂಡ್ ತೊಗೊಬೇಕು ಅನ್ನೋರಿಗೆ ಈ ಒಂದು ಲ್ಯಾಂಡು ಕಂಪ್ಲೀಟಾಗಿ ಬನ್ನಿ ಎಲ್ಲ ಲ್ಯಾಂಡಿನ ಪರಿಚಯ ಕೊಡ್ತೀನಿ ನಾನು ನಿಮಗೆ. ಈ ಕಡೆ ಎಲ್ಲ ಬರುತ್ತೆ, ಲೆವೆಲ್ ಆಗಿದೆ ಭೂಮಿ. ಇಲ್ಲಿ ನೀರಿಗೇನು ಸಮಸ್ಯೆ ಅನ್ನೋದೇ ಇಲ್ಲ, ತುಂಬ ಚೆನ್ನಾಗಿದೆ. ಇದೆಲ್ಲ ಬರುತ್ತೆ, ನೀಟಾಗಿದೆ, ಕಂಪ್ಲೀಟಾಗಿ ಶಿಸ್ತು ಅಲ್ಲಿವರೆಗೂ ಬರುತ್ತೆ, ಕೆಳಗಡೆವರೆಗೂ ಒಂದೇ ಲೆವೆಲ್ ಇದೆ ಭೂಮಿ. ಸರ್ ಈ ಒಂದು ಜಮೀನು ನಿಮಗೆ ಸರ್ ಟೋಟಲಾಗಿ 12 ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತಾ ಇದ್ದಾರೆ. ನೆಗೆಷಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್. ಈ ಥರ 7.5ರಿಂದ 8 ಎಕರೆ ಜಮೀನು ಸಿಗೋದಿಲ್ಲ. ಪಕ್ಕದಲ್ಲೇ ಕೆರೆ ಬರುತ್ತೆ ಸರ್. ಇಲ್ಲಿ ಒಳ್ಳೆ ವಾಟರ್ ಸೋರ್ಸ್ ಇಲ್ಲಿ ನಿಲ್ಲೋದ್ರಿಂದ ನಮ್ಮ ಒಂದು ಬೋರ್ಗಳಿಗೆ ಒಳ್ಳೆ ನೀರಿರುತ್ತೆ. ಇದು ನಮ್ಮ ಅಂದಾಜಿಗೆ ಒಂದು 11 ಆಜು ಬಾಜು ಆದರೆ ಏನು ಸಮಸ್ಯೆ ಏನಿಲ್ಲ. ಒಂದು 11 ಲಕ್ಷ ಆಗ್ಬೋದು. ಯಾಕೆಂದರೆ ಇವತ್ತೆಲ್ಲ ಜಮೀನೆಲ್ಲ ತುಂಬ ಕಾಸ್ಟ್ಲಿ ಇದ್ದಾವೆ. ನಮಗೆ ಒಳ್ಳೆ ಜಮೀನು ಬೇಕಂದರೆ ಸಿಗೋಲ್ಲ. ಒಂದೇ ಫ್ಲ್ಯಾಟು ಒಂದು 7ರಿಂದ 8 ಎಕರೆ ಈ ಥರ ಜಮೀನನ್ನ ನಾವು ಖರೀದಿ ಮಾಡಿಕೊಂಡು ಇಟ್ಕೊಂಡು ನಾವೊಂದು ಏನಾದರೂ ಗಿಡ ಗಂಟೆಗಳು ಬೆಳೆಸ್ಕೊಂಡ್ರೆ ಅನುಕೂಲ ಆಗುತ್ತೆ. 10.5ರಿಂದ 11 ಆಗ್ಬೋದು ನಮ್ಮ ಅಂದಾಜಿಗೆ. ಯಾಕೆಂದರೆ
ದಾರಿಗೆ ಏನು ಸಮಸ್ಯೆ ಇಲ್ಲ, ತಾರ್ ರೋಡ್ ಹತ್ತಿರ ಇದೆ, ವಿಲೇಜು ನಿಯರ್ ಇದೆ, ನಮಗೆ ನೀರಿಗೆ ಸಮಸ್ಯೆ ಇಲ್ಲ. ಇವತ್ತು ಜಸ್ಟ್ ಬರೋ ಒಂದು 3 ಸೈಟಿನ ಅಮೌಂಟು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಇಂಥ ಜಮೀನಿಗೆ ಫ್ಯೂಚರ್ಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್. ಒಳ್ಳೆ ಭೂಮಿ ಕೊಡ್ತೀನಿ. ಯಾಕಂದರೆ ನಾವು ಈಗ ಕೆಲವು ವಿಚಾರ ಏನಿರುತ್ತೆ ಅಂದರೆ, ನಮಗೆ ಬಜೆಟಲ್ಲಿ ಕೊಡಿ ಲ್ಯಾಂಡ್, ಕಡಿಮೆ ಬಜೆಟಲ್ಲಿ ಕೊಡಿ ಅನ್ನೋರಿಗೆ ಈಗ ಇಂಥ ಲ್ಯಾಂಡು ವ್ಯವಹಾರದಲ್ಲಿ ಕುತ್ಕೊಂಡ್ಮೇಲೆ ಏನೋ ಒಂದು ಒಳ್ಳೆ ವ್ಯವಹಾರ ಆಗುತ್ತೆ. ನೀವು ಫಸ್ಟ್ ಭೂಮಿ ಇಂಟ್ರೆಸ್ಟ್ ತೊಗೊಳ್ಳಿ. ಇವತ್ತು ಬೋರು ರೆಡಿ ಇದೆ, ರೋಡು ಇದೆ, TC ಇದೆ, ಜಮೀನು ಚೆನ್ನಾಗೇ ಇದೆ. ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ನಾವು ಇಂಥ ವೀಡಿಯೋಗಳು ಅಪ್ಲೋಡ್ ಕೊಡ್ತಾಯಿರ್ತೀನಿ. ಮತ್ತು ನಾನು ಎಲ್ಲ ಒಳ್ಳೆ ಭೂಮಿನೇ ನಾನು ಅಪ್ಲೋಡ್ ಮಾಡೋದು. 80% ಪೇಪರ್ಸು ಎಲ್ಲ ನಿಮಗೆಲ್ಲ ಮೂಲ ಜನರಲ್ ಪ್ರಾಪರ್ಟಿ ಇದು. ಯಾವುದೇ ಥರ ಸಮಸ್ಯೆ ಅನ್ನೋದು ಇಲ್ಲ. ಅನುಕೂಲ ತುಂಬ ಚೆನ್ನಾಗಿದೆ. ನಿಮಗೆ ತಾರ್ ರೋಡಿಂದ ಇದು 20 ಅಡಿ ದಾರಿ ಸಿಗುತ್ತೆ ನೋಡಿ. ಇದನ್ನೆಲ್ಲ ಗಿಡ ಗಂಟೆ ಬೆಳೆದಿದೆ, ಇದನ್ನೆಲ್ಲ ನೀಟ್ ಮಾಡಿಸ್ಕೊಡ್ತೀನಿ.